ಕೂಡ ಬಹಳ ಗಲಾಟೆ. ಕವನ ಬರೆಯೋದು ಸಹ ನಿಮ್ಮ ವಿಷಯದಲ್ಲಿ ಗಲಾಟೆ. ಅತಿಯಾದ ಸದ್ದು ಗದ್ದಲ ಎಂದೆನಿಸುತ್ತದೆ ನನಗೆ. ನಿಜಕ್ಕೂ ನೀವು ಭಗವಂತನ ಒಂದು ಅದ್ಭುತ ಕೃತಿಯೇ ಸರಿ. ಅಂದರೆ ಸಿಸ್ಟರ್ ನಿರಿತಾ ಶ್ರೀಮಾತೆಯವರಿಗೆ ಒಂದು ಪತ್ರವನ್ನು ಬರೀತಾ ಹೇಳ್ತಾಳೆ, ಅಮ್ಮ ನಾವೆಲ್ಲ ನಿಮ್ಮ ಬಗ್ಗೆ ಒಂದು ಕವನ ಬರೀಬೇಕಂತ ಅಂದ್ಕೊಂಡಿದ್ದೇವೆ, ಆದರೆ ಕವನ ಬರೆಯೋದು ಒಂದು ದೊಡ್ಡ ಗಲಾಟೆ, ಅದು ಅತಿಯಾದ ಸದ್ದು ಮತ್ತು ಗದ್ದಲ ಎನಿಸುತ್ತದೆ ನನಗೆ. ನಿಜಕ್ಕೂ ನೀವು ಭಗವಂತನ ಒಂದು ಅದ್ಭುತ ಕೃತಿಯೇ ಸರಿ. ಶ್ರೀರಾಮಕೃಷ್ಣರು ಈ ಜಗತ್ತಿಗೆ ನೀಡಿದ ಅವರ ಪ್ರೇಮದ ಮಧುಕಲಸವೇ ನೀವು. ಶ್ರೀರಾಮಕೃಷ್ಣರು ಜಗತ್ತಿಗೆ ಕೊಟ್ಟಂತಹ ಆ ಪ್ರೇಮದ ಮೂರ್ತ ರೂಪ ಶ್ರೀಮಾತೆಯವರು. ಶ್ರೀರಾಮಕೃಷ್ಣರು ಈ ಜಗತ್ತಿನ ದಿಕ್ಕಿಲ್ಲದ ಮಕ್ಕಳಿಗಾಗಿ ಬಿಟ್ಟು ಹೋದ ಬಳುವಳಿ ನೀವು. ಎಷ್ಟೋ ಜನ ಅನಾಥರಿಗೆ ತಾಯಿಯಾಗಿ ನೀವು ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾಳೆ ಸಿಸ್ಟರ್ ನಿರಿತಾ. ನೀವು ನಿಮ್ಮ ಮುಂದೆ ನಾವೆಲ್ಲ ಸದಾ ಶಾಂತವಾಗಿರಬೇಕು. ನಾವು ಸತ್ಸಂಗವನ್ನು ಹೇಗಿರಬೇಕು, ಶಾಂತವಾಗಿರ್ಬೇಕು. ನಿಮ್ಮ ಮುಂದೆ ನಾವೆಲ್ಲ ಸದಾ, ಯಾಕಂದ್ರೆ ಶ್ರೀಮಾತೆ ಇದ್ದಾರೆ, ಫೋಟೋ ಅಷ್ಟೇ ಅಲ್ಲ, ಶ್ರೀಮಾತೆ ಇದ್ದಾರೆ. ನಿಮ್ಮ ಮುಂದೆ ನಾವೆಲ್ಲ ಸದಾ ಶಾಂತವಾಗಿರಬೇಕು, ಮೌನದಿಂದಿರಬೇಕು. ಹಾಗಿದೆ ನಿಮ್ಮ ಜೀವನ. ನಿಜಕ್ಕೂ ಭಗವಂತನ ಅದ್ಭುತ ನಿರ್ಮಿತಿಗಳೆಲ್ಲ ತುಂಬ ಶಾಂತ, ತುಂಬ ಮೌನ. ಬೀಸುವ ಮಂದಾನಿಲ, ಬೆಳಕು ನೀಡುವ ಸೂರ್ಯಕಿರಣ, ಊದೋಟದ ಕಂಪು, ಗಂಗೆಯ ತಂಪು, ಎಲ್ಲವೂ ಶಾಂತ ಮೌನ ಅಲ್ವಾ? ಗಲಾಟೆ ಮಾಡುತ್ತಾ? ಸೂರ್ಯ ಬರ್ತಾ ಇದ್ದೀ, ನಾವಾದರೆ ಎಲ್ಲ ಬರ್ತಾ ಇದ್ರೆ ಗಂಟ, ನಾವು ನಮ್ಮ ಬಾಯಿ, ನಮ್ಮ ಗಾಡಿ ಶಬ್ದ ಎಲ್ಲ ಕೇಳ್ತಾ ಇರುತ್ತೆ. ಆದರೆ ಬೆಳಕು ನೀಡುವ ಸೂರ್ಯಕಿರಣ, ಬೀಸುವ ಬಂದಾಲಿನ ಮತ್ತು ಊದೋಟದ ಕಂಪು ಎಷ್ಟು ಶಾಂತ ತಂಪಾಡಿದ. ಸೂರ್ಯ ಬೆಳಿಗ್ಗೆ ಕರೆಕ್ಟ್ ಬರ್ತಾನೆ, ಸಂಜೆ ಮುಗಿದು ಹೋಗ್ತಾನೆ. ಅವ್ನು ಯಾರನ್ನ ಹೇಳ್ತಾನ, ಅವ್ನು ತಂಪಾಡಿ ಬಂದು ತಂಪಾಡಿ ಕೆಲಸವನ್ನು ಮುಗಿಸ್ಕೊಂಡು ಹೋಗ್ತಾನೆ. ನಾವು ಅದೆಲ್ಲ ನಮ್ಗೆಲ್ಲ ಕೆಲಸ ಬರ್ತಾ ಇರ್ತೀವಿ. ಆದರೆ ಎಷ್ಟು ಶಾಂತ. ಇವು ಮೌನವಾಗಿಯೇ ನಮ್ಮ ಹೃದಯದೊಳಗೆ ಸದ್ದಿಲ್ಲದೆ ಕದ್ದು ಪ್ರವೇಶ ಮಾಡಿ ಬಿಡುತ್ತವೆ. ಇವು ಮೌನವಾಗಿಯೇ ನಮ್ಮ ಹೃದಯದೊಳಗೆ ಸದ್ದಿಲ್ಲದೆ ಕದ್ದು ಪ್ರವೇಶ ಮಾಡುತ್ತವೆ. ಈ ವಸ್ತುಗಳೆಲ್ಲ ನಿಮ್ಮ ಹಾಗೆಯೇ ತುಂಬ ಶಾಂತ, ತುಂಬ ನೀರವ. ನೀರವ ಅಂದ್ರೇನು? ಮಧ್ಯರಾತ್ರಿ ನೀವು ಎದ್ದು ಒಂದು 5 ನಿಮಿಷ ಕೂತ್ಕೊಳ್ಳಿ, ಪೂರ್ತಿ ಇಡೀ ಜಗತ್ತು ಶಾಂತವಾಗಿರುತ್ತೆ. ಅದಕ್ಕೆ ನಮ್ಮ ಕುವೆಂಪು ಹೇಳ್ತಾರೆ, ಬುದ್ಧ ಬುದ್ಧ ಜಗವೆಲ್ಲ ಮಲಗಿರು ಇವನೊಬ್ಬ ನೆಟ್ಟ ಅಂತ. ಜಗತ್ತೆಲ್ಲ ಅಜ್ಞಾನದಲ್ಲಿ ಮಲಗಿದೆ, ಇವನೊಬ್ಬನು ಸುಜ್ಞಾನದಿಂದ ಎದ್ದಿದ್ದಾನೆ ಇವನು. ಅಂದರೆ ಅಷ್ಟು ಶಾಂತವಾದ ಜೀವನ ಶ್ರೀಮಾತೆಯವರು, ಅಷ್ಟು ನೀರವಾದ ಜೀವನ. ಆ ಪಕ್ಕದಾಗೆ ರಾಮಕೃಷ್ಣ ಕೋಣೆ, ಈ ಕಡೆ ಜಯರಾಮ್ ಬಾಟಿಯಲ್ಲಿ ದಕ್ಷಿಣೇಶ್ವರದಲ್ಲಿ, ಆ ಕಡೆ ರಾಮಕೃಷ್ಣ ಕೋಣೆ, ಈ ಕಡೆ ಶ್ರೀಮಾತೆ ಕೋಣೆ, ನಹಬತ್ ಖಾನೆ. ಅಲ್ಲಿ ಶ್ರೀಮಾತೆ ಇದ್ದಿದ್ದು ಎಷ್ಟು ತಿಂಗಳಾಗಟ್ಲೆ ಇದ್ರು ಎಷ್ಟೋ ಜನಕ್ಕೆ ಶ್ರೀಮಾತೆ ಇದ್ರಂತೆ ಗೊತ್ತಾಗ್ತಿರ್ಲಿಲ್ಲ ಅಂತೆ. ನಾವಿಲ್ಲಿದ್ರೆ ಬಂದಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ನಮ್ದು ಪಾತ್ರ ಶಬ್ದನೋ, ನಮ್ಮ ಮಾತಿನ ಶಬ್ದನೋ, ನಮ್ಮ ಗಲಾಟೆ ಶಬ್ದನೋ, ಅವ್ರಿಗೆ ಬಂದಿದ್ದಾರೆ ಅಂತ ಅನ್ನಂಗಾಗ್ಬಿಡುತ್ತೆ. ಆದರೆ ಶ್ರೀಮಾತೆಯವರು ಎಷ್ಟು ಶಾಂತ ಅಂದರೆ ಅವ್ರು ಇದ್ದಾರೆ ಅನ್ನೋದೇ ಸುಳಿಗೆ ಗೊತ್ತಾಗಲ್ಲ, ಅಷ್ಟು ಶಾಂತ. ಬೆಳಿಗ್ಗೆ 3 ಗಂಟೆಗೆ ಎದ್ದೇಳ್ತಾ ಇದ್ರು, ಮತ್ತು ರಾತ್ರಿ 11 ಗಂಟೆವರೆಗೂ ಕೆಲಸ, ಲಕ್ಷಾಂಗಟ್ಲೆ ಜಪ ಮಾಡೋರು. ಎಷ್ಟು ಬಂದಂಗೆಲ್ಲ ಒಬ್ಬೊಬ್ರಿಗೆ ಒಂದೊಂದು ಅಡುಗೆ, ಒಬ್ರು ಚಪಾತಿ ಮಾಡ್ಬೇಕು, ಒಬ್ರಿಗೆ ಅನ್ನ ಮಾಡ್ಬೇಕು, ಒಬ್ರು ತೂವೆ ಮಾಡಬೇಕು, ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಅಭಿರುಚಿಯ, ಅವ್ರಿಗೆ ಏನೇ ಬೇಕು ಎಲ್ಲ ಆ ಥರ ಅಡುಗೆ ಮಾಡೋರು. ಎಷ್ಟು ಕೆಲಸ ಶ್ರೀಮಾತೆಯವರಿಗೆ. ಆಮೇಲೆ ಅಜ್ಜೆ ಒಂದು ಸ್ವಲ್ಪ ಹೊರಗಡೆ ಹೋಗಿ ಸೆರಗು ಹಾಕೊಂಡು ಹೋಗೋರು. ಆಮೇಲೆ ತುಂಬ ಗಂಡು ಮಕ್ಕಳು ಅಡ್ಡಾಡೋ ಜಾಗ ಈಗ ಹೋಗ್ತಾನೆ ಇಲ್ಲ ಅಷ್ಟು. ಅದಕ್ಕೆ ಬೆಳಗಿನ ಜಾವ ಎದ್ದು ಬೇಗ ಬೇಗ ಸ್ನಾನ ಮಾಡಿಸ್ಕೊಂಡು ಬಂದ್ಬಿಡೋರು. ಆಮೇಲೆ ಹಗ್ಲತ್ತಾದ್ಮೇಲೆ ಗಂಡು ಮಕ್ಕಳು ಅಡ್ಡಾಡ್ತಾರೆ. ಅಷ್ಟು ಲಜ್ಜಾ ಪಟಾವತೆ ನಿತ್ಯಂ ಅಂತ ಒಂದು ಹಾಡಲ್ಲಿ ಸ್ತೋತ್ರ, ಶಾರದೇವಿ ಸ್ತೋತ್ರದಲ್ಲಿ ಶ್ರೀಮಾತೆ ಬಗ್ಗೆ ಹೇಳ್ತೀವಿ. ಲಜ್ಜೆ ಗುಪ್ತ ರೂಪ ಜ್ಞಾನದಾತೆ. ಹಾಗಾಗಿ ಆ ಶ್ರೀಮಾತೆ ಜೀವನ ಅದ್ಭುತವಾದದ್ದು. ಮುಂದಿನ ಅಧ್ಯಾಯ ಬಹಳ ದೀರ್ಘವಾದ ಅಧ್ಯಾಯ ಇದು. ಮುಂದಿನ ಅಧ್ಯಾಯ 28, ಶ್ರೀಮಾತೆ ಶ್ರೀರಾಮಕೃಷ್ಣ, ರೂಪವೆರಡು ಶಕ್ತಿ ಒಂದು. ಮುಂದಿನ ಅಧ್ಯಾಯ 28, ಶ್ರೀಮಾತೆ ಮತ್ತು ಶ್ರೀರಾಮಕೃಷ್ಣರು ಬೇರೆ ಬೇರೆ ಅಲ್ಲ, ರೂಪ ಎರಡು, ಅಂದರೆ ದೇಹಗಳು ಬೇರೆ ಆದರೂ ಶಕ್ತಿ ಒಂದೇ. ರಾಮಕೃಷ್ಣ ಗತ ಪ್ರಾಣಂ ತನ್ನಾಮ ಶ್ರವಣ ಪ್ರಿಯಂ ತದ್ಭಾವ ರಂಜಿತಾಕಾರಂ ಪ್ರಣಮಾಮಿ ಮುಹುರ್ಮುಹುರ್ ಅಂತ. ಅಂದರೆ ದೇಹ ಬೇರೆ ಆದರೂ